ನಾಳೆ ದೆಹಲಿಯಲ್ಲಿ ನಡೆಯಲಿದೆ ಹೈ ವೋಲ್ಟೇಜ್ ಮೀಟಿಂಗ್. ಹೈಕಮಾಂಡ್ ನಾಯಕರ ಜೊತೆಗೆ ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನ ನಡೆಸಲಿದ್ದಾರೆ. ನಾಳೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಹೈಕಮಾಂಡ್ ನಾಯಕರ ಜೊತೆಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ಮಹತ್ವದ ಮಾತುಕತೆಯನ್ನ ನಡೆಸಲಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಅವರು ಉಭಯ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾರೆ. ಮುಂದಿನ ಸರ್ಕಾರದ ಸಂಪುಟ ಕುರಿತಾದಂತಹ ಚರ್ಚೆ ನಡೆಸಬಹುದಾದಂತಹ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ಆಪ್ತರಿಗೆ ಸ್ಥಾನ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ ಸಿದ್ದರಾಮಯ್ಯ ಅವರು. ತನ್ನ ಪಟ್ಟಿಯನ್ನ ಹಿಡ್ಕೊಂಡೇ ದೆಹಲಿಗೆ ರೀಚ್ ಆಗಿದ್ದಾರೆ ಸಿದ್ದರಾಮಯ್ಯ. ಮೂವರು ನಾಳೆ ಸಭೆ ಸೇರಿ ಹೊಸ ಸಂಪುಟದ ಬಗ್ಗೆ ಚರ್ಚೆ ನಡೆಸ್ತಾರೆ. ಸರ್ಕಾರ ರಚನೆ, ಸಿಎಂ, ನೂತನ ಸಚಿವರ ಪ್ರಮಾಣ ವಚನದ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾರೆ. ಸೊ ಅಲ್ಲಿಗೆ DCM ಮಾಡಿದ್ರೆ ಯಾರ್ಯಾರಿಗೆ ನೀಡಬೇಕು, ಜೊತೆಗೆ ಯಾರ್ಯಾರಿಗೆ ಈ ಬಾರಿ ಅವ್ರ ಕ್ಯಾಬಿನೆಟ್ ನಲ್ಲಿ ಅವಕಾಶ ಮಾಡಿಕೊಡ್ಬೇಕು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ನಡೆಯುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ. ಈಗ ಆಲ್ರೆಡಿ ಮೊನ್ನೆ ಹೈಕಮಾಂಡ್ ಬುಲಾವ್ ಕೊಟ್ಟಂತ ಸಂದರ್ಭದಲ್ಲೇ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಬಂದಿದ್ದಾರೆ. ಬಟ್ ಮೊದಲು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ, ಅದಾದ ನಂತರದಲ್ಲಿ ನೀವು ಡೆಲ್ಲಿಗೆ ಬನ್ನಿ ಮಾತನಾಡೋಣ ಅಂತ ಹೇಳಿ ಹೈಕಮಾಂಡ್ ನಾಯಕರು ಕಳಿಸಿದ್ರು. ಅದೇ ಪ್ರಕಾರವಾಗಿ ಇವತ್ತು ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಈಗ ಆಲ್ರೆಡಿ ದೆಹಲಿ ಕೂಡ ರೀಚ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಸೊ ಅಲ್ಲಿಗೆ ಅಲ್ಲೇ ಇವತ್ತು ಉಳ್ಕೊಂಡು ಇವತ್ತೇನೆ ಭೇಟಿ ಮಾಡ್ತಾರಾ, ಅಥವಾ ಒಂದು ವೇಳೆ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತಂದ್ರೆ ನಾಳೆ ಬೆಳಿಗ್ಗೆ ಮಹತ್ವದ ಮಾತುಕತೆ ಆಗುತ್ತೆ. ಅಗೇನ್ ಮತ್ತೊಂದು ಸುತ್ತಿನ ಮಾತುಕತೆಯಲ್ಲಿ ಸಿದ್ದರಾಮಯ್ಯ ಅವರು ಏನ್ ಪಟ್ಟು ಹಿಡಿದಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಡಿಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ವಿಚಾರಗಳನ್ನ ಹೇಳ್ತಾರೆ. ಸೊ ಅಲ್ಲಿಗೆ ತನ್ನ ಪಟ್ಟಿ ಹಿಡ್ಕೊಂಡೇನೆ ಸಿದ್ದರಾಮಯ್ಯ ಅವರು ಈಗ ಡೆಲ್ಲಿಗೆ ಹೋಗಿದ್ದಾರೆ. ರಾಜೀನಾಮೆ ಕೊಟ್ಟ ಬೆನ್ನಲ್ಲೇನೆ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರ್ತಾ ಇದೆ. ಬಿಕಾಸ್ ಒಂದು ಅವಕಾಶ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಸಚಿವಾಕಾಂಕ್ಷಿಗಳು ಕೂಡ ಲಾಭಿ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಹೊರಡ್ತಾರೆ. ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ರೀಚ್ ಆಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಬಟ್ ಈಗ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಅಂದ್ರೆ ರಾಹುಲ್ ಗಾಂಧಿಯನ್ನ ಬಹುಶಃ ಈಗಲೇ ಭೇಟಿ ಆಗಬಹುದು ಒಂದ್ ವೇಳೆ ಟೈಮ್ ಸಿಕ್ಕರೆ. ಇಲ್ಲ ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಹೋದ ನಂತರದಲ್ಲಿ ಬಹುಶಃ ನಾಳೆ ಮಹತ್ವದ ಮೀಟಿಂಗ್ ನಡೆಯುತ್ತಲ್ಲ, ಆ ಮೀಟಿಂಗ್ ನಲ್ಲಿ ಮುಂದಿನ ಸರ್ಕಾರದ ಸಂಪುಟ ಕುರಿತಾದಂತಹ ಚರ್ಚೆ ನಡೆಸ್ತಾರೆ ಉಭಯ ನಾಯಕರು. ಆಮೇಲೆ ಡಿಕೆ ಶಿವಕುಮಾರ್ ಅವರು ಅವ್ರ ಲಿಸ್ಟ್ ಏನಿದೆ, ನಾವು ಲಿಸ್ಟ್ ಎಲ್ಲ ನೋಡ್ತಾ ಇದ್ವಲ್ಲ, ಸಂಭಾವ್ಯ ಪಟ್ಟಿ ನೋಡ್ತಾ ಇದ್ವಲ್ಲ, ಆ ಪಟ್ಟಿ ಪ್ರಕಾರ ತಾವು ಏನ್ ಹೇಳಬೇಕು ಅದನ್ನ ಹೇಳ್ತಾರೆ. ಸೊ ಅಲ್ಲಿಗೆ ನಾಳೆ ಆಲ್ಮೋಸ್ಟ್ ಇದೆಲ್ಲ ಗೊಂದಲ ಅಥವಾ ಈ ಎಲ್ಲಾ ವಿಚಾರ ಏನಿದೆ ಅದು ಫೈನಲೈಸ್ ಆಗ್ಬಹುದಾದಂತ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗ ಆಲ್ರೆಡಿ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಬಿಕಾಸ್ ಸಿದ್ದರಾಮಯ್ಯ ಅವರ ರಾಜೀನಾಮೆ ಬೆನ್ನಲ್ಲೇನೆ ಹೊಸ ಸಂಪುಟದಲ್ಲಿ ಯಾರಿಗೆ ಸೇರಿಸ್ಕೊಳ್ಬೇಕು, ಯಾರಿಗೆ ಕೈ ಬಿಡಬೇಕು, ಈ ತರದೆಲ್ಲ ಚರ್ಚೆಗಳಿದೆಯಲ್ಲ. ನಾಳೆ ನಡೆಯುವಂತ ಮಹತ್ವದ ಮೀಟಿಂಗ್ ಬಗ್ಗೆ ಏನ್ ಡೀಟೇಲ್ಸ್ ಸಿಕ್ಕಿದೆ, ಏನೆಲ್ಲ ಚರ್ಚೆ ಆಗ್ಬೋದು ನಾಳೆ?
ಪ್ರಭು, ಇಲ್ಲಿವರೆಗೂ ಸಹ ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗಿರುವಂತದ್ದು ಒಂದು ಲೆಕ್ಕಾಚಾರ ಆದ್ರೆ ಇನ್ ಮುಂದೆ ಆಗುವಂತದ್ದು ಮತ್ತೊಂದು ಲೆಕ್ಕಾಚಾರ ಅಂತ ಹೇಳ್ಬೋದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೋತಾ ಇರುವಂತದ್ದು. ಇದರ ಮಧ್ಯೆನೆ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಇರಬೇಕು, ಎಷ್ಟು ಸಚಿವರುಗಳು ಇರಬೇಕು, ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಎಷ್ಟು ಸಚಿವರುಗಳನ್ನ ಸಂಪುಟದಲ್ಲಿ ಸೇರ್ಪಡೆ ಮಾಡ್ಕೊಳ್ಬೇಕು ಮತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಯಾರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ತಾರೆ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಸಲ್ಲಿಸಿದ ಬಳಿಕ ದೆಹಲಿ ಹೈಕಮಾಂಡ್ ನಾಯಕರುಗಳ ಭೇಟಿಗೆ ಹೋಗಿರುವಂತದ್ದು. ದೆಹಲಿ ಹೈಕಮಾಂಡ್ ನಾಯಕರುಗಳಿಗೆ ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ಅಭಿನಂದನೆ ಸಲ್ಲಿಸುವುದರ ಜೊತೆಗೂ ಸಹ ಅವರ ಆಪ್ತ ವಲಯದಲ್ಲಿರ್ತಕ್ಕಂಥ ಶಾಸಕರೇನಿದ್ದಾರೆ, ಸಚಿವರೇನಿದ್ದಾರೆ, ಅವರನ್ನ ಸಚಿವ ಸಂಪುಟದಲ್ಲಿ ಮುಂದುವರಿಸಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರುಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಮನವಿ ಮಾಡುವಂತ ಸಾಧ್ಯತೆಗಳು ಒಂದ್ ಕಡೆ ದಟ್ಟವಾಗಿದ್ರೆ, ಇನ್ನೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ದಿನಾಂಕ, ಸಮಯ ಮತ್ತು ನಿಗದಿಯನ್ನ ಮಾಡೋದ್ರ ಜೊತೆಗೂ ಸಹ ತಮ್ಮ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಶಾಸಕರುಗಳನ್ನ ಸಚಿವರನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ಹೈಕಮಾಂಡ್ ನಾಯಕರುಗಳ ಜೊತೆಗೆ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳ ಮುಂದೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಪಟ್ಟಿ, ಇನ್ನೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟಿ ಇರುವಂತದ್ದು. ಹೀಗಾಗಿ ಹೈಕಮಾಂಡ್ ನಾಯಕರುಗಳು ಎಷ್ಟು ಸಚಿವರುಗಳನ್ನ ಈ ಬಾರಿ ಸಚಿವ ಸಂಪುಟದಲ್ಲಿ ಅಂದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಸಚಿವರನ್ನ ಸಚಿವರಾಗಿ ಪ್ರಮಾಣ ವಚನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನೋದೇ ಒಂದ್ ಕಡೆ ಕುತೂಹಲ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ಈಗಿರ್ತಕ್ಕಂಥ ಸಚಿವ ಸಂಪುಟದ ಸದಸ್ಯರನ್ನೇ ಮುಂದುವರಿಸಬೇಕು, ಮುಂದಿನ ದಿನಗಳಲ್ಲಿ ಅಂದ್ರೆ ಕೆಲ ತಿಂಗಳ ಬಳಿಕ ಹೊಸದಾಗಿ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡಬೇಕು ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ಈ ಎಲ್ಲ ಗೊಂದಲಗಳಿಗೂ ಸಹ ಮತ್ತು ಈ ಎಲ್ಲ ಬಿಕ್ಕಟ್ಟುಗಳಿಗೂ ಸಹ ನಾಳೆ ಹೈಕಮಾಂಡ್ ನಾಯಕರುಗಳಿಂದನೇ ಒಂದು ಸ್ಪಷ್ಟವಾದಂತ ನಿರ್ಧಾರ ಮತ್ತು ಸಂದೇಶ ಸಿಗುವಂತ ಸಾಧ್ಯತೆಗಳು ಇರುವಂತದ್ದು. ಪ್ರಭು, ವೀರೇಶ್, ಈಗ ಸುಮಾರು 20ಕ್ಕೂ ಹೆಚ್ಚು ಹಿರಿಯರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಹೈಕಮಾಂಡ್ ಇಟ್ಕೊಂಡಿದೆ ಅಂತ ಹೇಳಲಾಗ್ತಾ ಇತ್ತು. ಅದರ ಚಾನ್ಸಸ್ ಎಷ್ಟಿರಬಹುದು ಹೇಗೆ ಅಂತ? ಖಂಡಿತವಾಗಿಯೂ ಪ್ರಭು, ಬಹಳಷ್ಟು ತಿಂಗಳುಗಳಿಂದ ಅಂದ್ರೆ ಕಳೆದ ಒಂದು ವರ್ಷದಿಂದನೂ ಸಹ ಹಿರಿಯ ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟು ಹೊಸಬರಿಗೆ ಆದ್ಯತೆಯನ್ನ ಮಾಡಿಕೊಡ್ಬೇಕು, ಹಿರಿಯರ ಪಕ್ಷದ ಅನುಭವ ಮತ್ತು ಅವರ ಹಿರಿತನವನ್ನ ಪಕ್ಷ ಸಂಘಟನೆಗೆ ಬಳಸ್ಕೊಳ್ಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು. ಮತ್ತು ಯುವ ಶಾಸಕರುಗಳು ಸಹ ಮೊದಲ ಬಾರಿಗೆ ಆಯ್ಕೆಯಾದಂತಹ ಶಾಸಕರುಗಳು ಸಹ ಬಹಿರಂಗವಾಗಿ ಹೈಕಮಾಂಡ್ ನಾಯಕರುಗಳಿಗೆ ಪತ್ರ ಬರೆಯೋದ್ರ ಜೊತೆಗೂ ಸಹ ನಮಗೆ ಸಚಿವ ಸಂಪುಟಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಒಂದ್ ಕಡೆ ಬೇಡಿಕೆ ಇಡ್ತಾ ಇದ್ರೆ, ಇನ್ನೊಂದು ಕಡೆ 3 ರಿಂದ 8 ಬಾರಿ ಗೆದ್ದಿರ್ತಕ್ಕಂಥ ಸುಮಾರು 30 ರಿಂದ 40ಕ್ಕೂ ಹೆಚ್ಚು ಶಾಸಕರುಗಳು ಸಹ ಈಗಾಗಲೇ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನೋದ್ರ ಜೊತೆಗೇನೆ ಅವರು ಸಹ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗ್ಲಿಕ್ಕೆ ದೆಹಲಿಗೆ ಪದೇ ಪೆರಡನ್ನು ಸಹ ಮಾಡ್ಕೊಂಡು ಬಂದಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಈ ಸಚಿವ ಸಂಪುಟದ ಗೊಂದಲವನ್ನ ಯಾವ ರೀತಿ ಬಗೆಹರಿಸುತ್ತೆ, ಯಾರಿಗೆ ಅವಕಾಶವನ್ನ ಮಾಡಿಕೊಡುತ್ತೆ ಅನ್ನೋದು ಒಂದ್ ಕಡೆ ಕುತೂಹಲ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ಬಹುತೇಕವಾಗಿ ಹಿರಿಯ ಸಚಿವರೇನಿದ್ದಾರೆ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ಮತ್ತು ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳು ಇರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರು ಕೇವಲ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸುವುದಲ್ಲ, 2028ರ ವಿಧಾನಸಭೆ ಚುನಾವಣೆಯನ್ನು ಸಹ ಗುರಿಯಾಗಿಟ್ಕೊಂಡು ಅಧಿಕಾರವನ್ನು ನಡೆಸಬೇಕಾಗುತ್ತೆ. ಹೀಗಾಗಿ ಅವರ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಸಚಿವರು ಇರ್ತಾರೆ ಮತ್ತು ಈ ಹಿಂದೆ ನಿಷ್ಕ್ರಿಯತೆನ ಇದ್ದಂತ ಸಚಿವರುಗಳನ್ನ ಕೈ ಬಿಡಬೇಕು ಅನ್ನೋ ಒಂದು ಮಾತುಗಳೇನಿತ್ತು, ಆ ತರದವ್ರನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಅವರ ಸಂಪುಟದಲ್ಲಿ ಇಳಿಸ್ಕೊಳ್ಳಿಕ್ಕೆ ಖಡಾಖಂಡಿತವಾಗಿ ಒಪ್ಪಲ್ಲ. ಆ ಹಿನ್ನೆಲೆಯಲ್ಲೇ ಇದೀಗ ಸಚಿವ ಸಂಪುಟದಲ್ಲಿ ಯಾವೆಲ್ಲ ಶಾಸಕರು ಇರ್ತಾರೆ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ವೀರೇಶ್.